ದೀಸ್ ಆರ್ ನಾಟ್ ಜಸ್ಟ್ ಬಿಲ್ಡಿಂಗ್ಸ್. ಇದು ಬಿಲ್ಡಿಂಗ್ ಅಲ್ಲ, ನೀವು ಬರ್ತೀರಿ ಒಂದು ನೋಡ್ತೀರಿ ಹೋಗ್ತೀರಿ ಅಂತ ಹೇಳಿ. ಐಫಿಲ್ ಟವರ್ ಅಲ್ಲ ಇದು. ದಿಸ್ हाँ बोलो सर. ये अभी का नहीं, 9,500 साल के पहले यहाँ रावण का राज है. हाँ इधर इंडिया में भी इंडिया ये पूरा टापू के अंदर भी हो. हाँ रावण का राज. रावण का राज. हाँ. Hello guys, welcome back to my channel. So ಈಗ ಆಲ್ಮೋಸ್ಟ್ 3:15 ಆಗ್ತಿದೆ. ದಿಸ್ ಇಸ್ ದ ಥರ್ಡ್ ಡೇ ಆಫ್ ಅವರ್ ಉಡುಪಿ ಟು ರಾಮೇಶ್ವರಂ ರೈಡ್. ಆ್ಯಂಡ್ ಇವತ್ತು ಬೇಗ ಎದ್ದಿದ್ದೇನೆ, ಯಾಕಂದರೆ ಟೆಂಪಲಿಗೆ ಹೋಗುವ ಅಂತೇಳಿ. ಬಟ್ ಈಗ 3:15ಗೆ ಎದ್ದರೆ ಸಹ ಐ ಆಮ್ ರನ್ನಿಂಗ್ ಲೇಟ್ ಆ್ಯಕ್ಚುಲಿ. ಅಲ್ಲಿ 4ಗೆ ಓಪನ್ ಆಗ್ತದೆ. ನಂಗೆ ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಪುನಃ 1 hour ಜಾಸ್ತಿಯೇ ಬೇಕಾಗ್ತದೆ. ಬಟ್ ನೋಡುವ, ಬೆಳಗ್ಗೆ ಬೇಗ ಅಲ್ಲ, ಟ್ರಾಫಿಕ್ ಇರಲಿಕ್ಕಿಲ್ಲ, ಪಟ ಹೋಗ್ಬೋದು ಅಂತ ಹೇಳಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿದೆ. ಓಕೆ, ಐ ಆಮ್ ನಾಟ್ ಕ್ಯಾರಿಂಗ್ ದ ಮೇನ್ ಬ್ಯಾಗ್. ಸಣ್ಣ ಬ್ಯಾಗಲ್ಲಿ ಒಂದು ಪಂಚೆ ಇಟ್ಕೊಂಡಿದ್ದೇನೆ, ಆ್ಯಂಡ್ ಶಾಲು ಆ್ಯಂಡ್ ಒಂದು ಎಕ್ಸ್ಟ್ರಾ ಟೀ ಶರ್ಟ್ ಇಟ್ಕೊಂಡಿದ್ದೇನೆ. ಆ್ಯಂಡ್ ಇದೆಲ್ಲ ಯಾವುದು ಬೇಕಾಗಿದ್ದಿಲ್ಲ. ಸೊ ಬರೀ ಅಷ್ಟನ್ನು ಇಟ್ಕೊಂಡು ಹೋಗುವ. ಈಗ ಅವನಿಗೆ ಪೇ ಮಾಡಬೇಕು, ನಿನ್ನೆ ಪೇಮೆಂಟ್ ಆಗಲಿಲ್ಲ ಅದು. ಆ್ಯಂಡ್ ಬೇಗ ರಾಮೇಶ್ವರಮಿಗೆ ಹೋಗುವ, ರಾಮೇಶ್ವರಂ ಟೆಂಪಲಿಗೆ ಹೋಗುವ. ಫೈನಲಿ 4 ಧಾಮದ್ದು 1 ಧಾಮು ನಂದು ಇವತ್ತಾಗ್ತದೆ. ಸೊ ರಾಮೇಶ್ವರಂ ರೀಚ್ ಆಗಿ ಆಯ್ತು ನಾವು. And almost first day, yesterday, today, 3 times I went like this on Pamban Bridge, and like this 3 times I went on Pamban Bridge. ಕ್ಯೂ ನೋಡ್ಬೋದು ಟೆಂಪಲ್ ಒಳಗೆ ಹೋಗಲಿಕ್ಕೆ, ತುಂಬ ಇದೆ, ಆಲ್ಮೋಸ್ಟ್ ಫುಲ್ಲೇ ಇದೆ. ಹಾಗೆ I saw in YouTube that there is like 3 options. One you can go for free, one you can pay 100 and you'll reach little faster. One more is you need to pay 200 and you'll reach a lot faster. Okay. ನೋಡುವ, paying is not a problem, but ಬೇಗ ಆಗೋದು is a problem, because ಈ ಥರ ಲೈನಲ್ಲಿ ತುಂಬ ಹೊತ್ತು ನಿಂತ್ಕೊಂಡ್ರೆ ಕೊನೆಗೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ರೈಡ್. ಹಾಗೆ ಐ ಡೋಂಟ್ ನೋ, ಮೇ ಬಿ ಇಟ್ಸ್ ಆಪ್ಷನ್ ಫಾರ್ ಮೀ ಟು ಚೂಸ್ ಬಿಟ್ವೀನ್ ಲುಕಿಂಗ್ ಎಟ್ ದ ಸನ್ರೈಸ್ ಆರ್ ಗೋಯಿಂಗ್ ಇನ್ ಸೈಡ್ ದ ಟೆಂಪಲ್. ಟೆಂಪಲಿಗೆ ಹೋಗ್ತಾ ಇದ್ದಾನೆ. ನೋಡು, ಹೊರಗೆ ಬರುವಾಗ ಸನ್ರೈಸ್ ನೋಡ್ಲಿಕ್ಕೆ ಸಿಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಹಾಗೆ ಟೆಂಪಲ್ ಒಳಗೆ ಆಬ್ವಿಯಸ್ಲಿ you will be not allowed, so only I'll get to go. ಸೊ ಇದು ನಮ್ಮ ಎಂಟ್ರೆನ್ಸ್. ಇಲ್ಲಿಂದ ಲೈನಲ್ಲಿ ಹೋಗಿ ಒಳಗಿಂದೆಲ್ಲ ಹೋಗಿ ಮತ್ತೆ ಆಚೆಯಿಂದ ಹೊರಗೆ ಬಂದು ಇಲ್ಲಿಂದ ಬಂದೆ. ಲಗೇಜ್ ಒಳಗೆ ತೊಗೊಂಡು ಹೋಗ್ಲಿಕ್ಕಿಲ್ಲ. ದಿಸ್ ವಾಸ್ ದ ಕೌಂಟರ್ ದಟ್ ಐ ಯೂಸ್. ಆ್ಯಂಡ್ ಇಲ್ಲಿ ಫ್ರೀ ಚಪ್ಪಲ್ ಸ್ಟ್ಯಾಂಡ್ ಇದೆ. ಆ್ಯಂಡ್ ದರ್ಶನ ಮಾಡಿ ಆಯಿತು. ಐ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ವುಡ್ ಬಿ ದಿಸ್ ನೈಸ್. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಈಗ ಬೇಗ ಸನ್ರೈಸ್ ನೋಡಲಿಕ್ಕೆ ಎಲ್ಲರೂ ಬೀಚ್ ಸೈಡಿಗೆ ಓಡುವ. ಸೊ ಈಗ ಒಂದು ಕ್ವಿಕ್ ಬ್ರೀಫ್ ಕೊಡೋದಾದರೆ, ಟೆಂಪಲಿಗೆ ಹೋಗಿ ಬಂದಾಯಿತು. ಟೆಂಪಲಿಗೆ ಹೋದೆ. ಐ ವಾಸ್ ಸೋ ಡೌಟ್ಫುಲ್ ದಟ್ ಸನ್ರೈಸ್ ನೋಡ್ಲಿಕ್ಕೆ ಸಿಗ್ತದೆ ಇಲ್ವಾ ಅಂತೇಳಿ. ಬಟ್ ಲಕ್ಕಿಲಿ ಗಾಡ್ ಹ್ಯಾಡ್ ಗುಡ್ ಪ್ಲ್ಯಾನ್ಸ್ ಫಾರ್ ಮೀ. ಸೊ ಟೆಂಪಲಿಗೆ ಹೋಗಿ ಹೊರಗೆ ಬರುವಾಗಲೇ ಆಲ್ಮೋಸ್ಟ್ ಸ್ವಲ್ಪ ಬೆಳಕಾಗ್ತಿತ್ತು. ಬೇಗ ಓಡಿ ಬಂದೆ. ಆ್ಯಂಡ್ ಇಲ್ಲಿ ಸನ್ರೈಸ್ ನೋಡ್ಲಿಕ್ಕೆ ಸಿಕ್ತು. ಫಸ್ಟ್ ಟೈಮ್ ಬೀಚಿಂದ ಸನ್ರೈಸ್ ನೋಡ್ತಿದ್ದೇನೆ. ಆ್ಯಂಡ್ ಅದು ಬಿಟ್ಟರೆ, ಸ್ಪೀಕಿಂಗ್ ಆಫ್ ದ ಟೆಂಪಲ್, ನಾನು ಮೊದಲೇ ಹೇಳಿದಾಗೆ 50, 100, 200 3 ಆಪ್ಷನ್ಸ್ ಇದೆ. 50 ಪೇ ಮಾಡಿದರೆ ಯು ನೀಡ್ ಟು ಗೋ ಇನ್ ಅ ಬಿಗ್ ಲೈನ್. 100 ಆದರೆ ಸ್ವಲ್ಪ ಕಮ್ಮಿ ಆಗ್ತದೆ ಲೈನ್. 200 ಆದರೆ ಸ್ವಲ್ಪ ಲೈನ್ ಸಹ ಕಮ್ಮಿ ಆಗ್ತದೆ. ಆ್ಯಂಡ್ ದೇವರ ದರ್ಶನ ಹತ್ತಿರದಿಂದ ಮಾಡಲಿಕ್ಕಾಗ್ತದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಸ್ಫಟಿಕಲಿಂಗ ನೋಡ್ಲಿಕ್ಕೆ ಸಿಕ್ತು. ಆ್ಯಂಡ್ ಜ್ಯೋತಿರ್ಲಿಂಗ ಸಹ 200 ಪೇ ಮಾಡಿದ ಲೈನಲ್ಲಿ ಸ್ಟಾರ್ಟಿಂಗಲ್ಲೇ ಜ್ಯೋತಿರ್ಲಿಂಗ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ಈಗ ಅಗ್ನಿತೀರ್ಥದ ಹತ್ರ ಇದ್ದೇನೆ. ಇಲ್ಲೆಲ್ಲರೂ ಸಮುದ್ರದಲ್ಲಿ ಸ್ನಾನ ಮಾಡೋದು ನೋಡ್ಬೋದು. ಆ್ಯಂಡ್ ಇಲ್ಲಿಂದ ದೇ ವಿಲ್ ಬಿ ಗೋಯಿಂಗ್ ಟು ದ ಟೆಂಪಲ್. ನಾನು ಬೇಗ ಬಂದು ಬೇಗ ಹೋಗಿದ್ದು ಒಳ್ಳೆಯದಾಯಿತು. ಇನ್ನಿಲ್ಲಿಂದ ಸ್ವಲ್ಪ ಹೊತ್ತು ಸನ್ರೈಸ್ ಆಗ್ತದಾಗ, ಸನ್ರೈಸ್ ಆ್ಯಕ್ಚುಲಿ 6:34ಗೆ ಆಗ್ತದೆ ಅಂತೇಳಿ ಗೂಗಲಲ್ಲಿತ್ತು. ಈಗ ಆಲ್ಮೋಸ್ಟ್ 6:36 ಹಾಗಾಗಿದೆ. ಇನ್ನೊಂದು 10 minutes ವೆಯ್ಟ್ ಮಾಡುವ, ಕಂಡ್ರೆ ಒಳ್ಳೆಯದು. ಆರ್ ಎಲ್ಸ್ ವಿಲ್ ಗೋ ಟು ದ ಸಿಟಿ ಫಾರ್ ಫುಡ್. ಅಂದೇನಾದ್ರು ಚೆಂದ ಮಾಡಿ ಇವತ್ತು ಬೆಳಿಗ್ಗೆ ತಿಂದು ಇಲ್ಲಿಂದ ಇನ್ನಿವತ್ತಿರೋದು ನನಗೆ 3 ಪ್ಲೇಸ್ ಮಾತ್ರ ಆ್ಯಕ್ಚುಲಿ. ಒನ್ ಈಸ್
ಓಕೆ, ಅಲ್ಲಿಗೆ ಹೋದ್ಮೇಲೆ ಹೇಳುವ ಅದ್ರ ಬಗ್ಗೆ. ಎನಿವೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡು ಇಲ್ಲಿಂದ ಹೊರಡ್ತೇನೆ ನಾನು. ಸೊ ಈಗ ಲಕ್ಷ್ಮಣ್ ತೀರ್ಥಮಲ್ಲಿದ್ದೇನೆ. ದಿಸ್ ಇಸ್ ದ ಟೆಂಪಲ್ ನೋಡ್ಬೋದು. ಆ್ಯಂಡ್ ಇಲ್ಲೊಂದು ಕೆರೆ ಥರ ಇದೆ. ಒಳಗೊಂದ್ಸತಿ ಹೋಗುವ. ಶೂ ಎಲ್ಲ ತೆಗೆದು ಒಳಗೆ ಹೋಗಿ ಕೈ ಮುಗಿದು ಇನ್ನಿಲ್ಲಿಂದ ಮತ್ತೆ ನೆಕ್ಸ್ಟ್ ಕಡೆಗೆ ಹೋಗುವ. ಟೆಂಪಲ್ ಎಷ್ಟು ಚಂದ ಇದೆ ನೋಡ್ಬೋದು. ಒಳಗೆ ಹೋಗುವಾಗ ತೆಗೆದ್ರೆ ಕಿರ್ಚ್ತಾರೇನೋ. ಸೊ ಲಕ್ಷ್ಮಣ ತೀರ್ಥ ತೋರಿಸಿದೆ, ಈಗ ರಾಮತೀರ್ಥ ತೋರಿಸ್ತೇನೆ. ಸೊ ಇದು ರಾಮತೀರ್ಥ. ಇದಕ್ಕೆ ಪ್ರಾಪರಾಗಿ ಎಂಟ್ರೆನ್ಸ್ ಎಲ್ಲಿಂದ ಅಂತೇಳಿ ನನಗೆ ಆ್ಯಕ್ಚುಲಿ ಸಿಗ್ತಿಲ್ಲ. ನೋಡುವ, ಸ್ವಲ್ಪ ಆಚೆ ಹೋಗ್ತೇನೆ, ಆದರೆ ತೋರಿಸ್ತೇನೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಟೆಂಪಲ್. They have written everything in their language, which I don't know. I can't read. So our year ಎಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಆ್ಯಕ್ಚುಲಿ. ಸೊ ಇಲ್ಲೇ ಟೆಂಪಲ್ ಒಳಗೆ ಮೋಸ್ಟ್ಲಿ ದೇರ್ ಇಸ್ ದ ಫುಟ್ ಪ್ರಿಂಟ್ಸ್ ಆಫ್ ಲಾರ್ಡ್ ರಾಮ. ಈ ಟೆಂಪಲಿಗೆ ಸುತ್ತಕ್ಕೆ ಎಷ್ಟು ಚೆಂದ ಮಾಡಿ ಮೊದಲು ದೇ ಹ್ಯಾಡ್ ಸ್ಕಲ್ಪ್ಟೆಡ್ ದಿಸ್ ಥಿಂಗ್. ಬಟ್ ಈಗ ನಮ್ಮದು ಬ್ಯಾಡ್ ಲಕ್ ಹೇಳ್ಬೋದು. ನಾಟ್ ಲಕ್ಕಿ ಇನಫ್. ಕಲ್ಲಿನ ಗೋಡೆ ಕಟ್ಟಿದ್ದಾರೆ ಸುತ್ತ. ಆ ಕಲ್ಲಿನ ಗೋಡೆ ಕಟ್ಟಿ ಆದಮೇಲೆ ಪುನಃ ಅದರೊಳಗೆ ಕಂಬ ಹಾಕಿ ಮೇಲ್ಗಡೆ ಇದು ಕಲ್ಲೆಲ್ಲ ಹಾಸಿದ್ದಾರೆ. ಆದರೆ ಬಿಕಾಸ್ ಆಫ್ ನೋ ಮೇಂಟೆನೆನ್ಸ್ ಮೇ ಬಿ ಮೋಸ್ಟ್ಲಿ ಅದೆಲ್ಲ ಬಿದ್ದೋಗಿದೆ. ಇಲ್ಲೆಲ್ಲ ಕಲ್ಲು ಬಿದ್ದಿರೋದು ನೋಡ್ಬೋದು ಸೈಡಲ್ಲೆಲ್ಲ ಹಾಗೆ. ಆ್ಯಂಡ್ ಇಲ್ಲಿ ವೆರೆವರ್ ಯು ಗೋ there is this practice where people, ನಾನು ನಿನ್ನೆ ಧನುಷ್ಕೋಡಿಗೆ ಹೋದಾಗ ಅಲ್ಲಿಂದ ಈಚೆ ಬರೋ ವಿಭೀಷಣ ಟೆಂಪಲಲ್ಲಿ ಸಹ ಐ ಹ್ಯಾಡ್ ಸೀನ್ ಪೀಪಲ್ ವಿಲ್ ಗೋ ಟು ದ ಸ್ಯಾಂಡ್ ಆ್ಯಂಡ್ ದೇ ಸ್ಟಾರ್ಟ್ ಬಿಲ್ಡಿಂಗ್ ಎ ಶೇಪ್ ವಿಚ್ ಇಸ್ ಅ ಡೋಮ್ ಸ್ಟ್ರಕ್ಚರ್ ಆ್ಯಂಡ್ ಕೈಂಡ್ ಆಫ್ ರೆಪ್ಲಿಕೇಟಿಂಗ್ ದ ಶಿವಲಿಂಗ. ಇಲ್ಲಿ ಸಹ ನೋಡ್ಬೋದು ಅದೇ ಥರ ಎಲ್ಲ ಮಾಡಿಟ್ಟಿದ್ದಾರೆ. ಫೋಟೋಸ್ ನಾಟ್ ಅಲೌಡ್ ಅಂತೆ, ಬಟ್ ಐ ಆಮ್ ಸೋ ಸಾರಿ. ಈ ಮರ ಎಷ್ಟು ವರ್ಷ ಆಗಿರ್ಬೋದಾ? ಇಲ್ಲಿರೋ ಅಳಿಲುಗಳೆಲ್ಲ ತುಂಬ ಇದೆ ಇಲ್ಲಿ. ಲೈಕ್ ನಿನ್ನೆಯಿಂದ ನೋಡ್ತಿದ್ದೇನೆ. ಲೈಕ್ ದೇರ್ ಆರ್ ಮೆನಿ ಲೈಕ್ ದೇರ್ ಆರ್ ಆ್ಯಕ್ಚುಲಿ ಮೆನಿ ಸ್ಕ್ವಿರಲ್ಸ್. ಈಗ ಒಂದ್ಸತಿ ಟೆಂಪಲ್ ಒಳಗೆ ಹೋಗುವ. ಇಲ್ಲಿ ತನಕ ಇಟ್ಸ್ ಫೈನ್. ಟೆಂಪಲ್ ಒಳಗೆ ಪುನಃ ಫೋಟೋ ಕ್ಯಾಮರಾ ಎಲ್ಲ ತೊಗೊಂಡೋಗೋದು ಬೇಡ ಅನಿಸ್ತುಂಟು. ಹಾಗೆ ಹೊರಗಿಂದನೇ ತೋರಿಸ್ತೇನೆ ನಿಮಗೆ. ಸೊ ಇದು ಯಾವಾಗ ಮಾಡಿದ್ದು ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಸಿ ದ ಪೇಂಟ್ ಆ್ಯಂಡ್ ಆಲ್. ಅದನ್ನು ನೋಡುವಾಗ ರೀಸೆಂಟ್ಲಿ ಪುನಃ ಅವರು ವರ್ಕ್ ಮಾಡಿದಾಗಿತ್ತು ಟೆಂಪಲ್ ಮೇಲೆ. ಒಳಗೆ ಹೋಗಿ ಬರ್ತೇನೆ, ಆಮೇಲೆ ಸಿಗು. ಸೊ ಈಗ ಟೆಂಪಲ್ ಒಳಗೆ ಹೋಗಿ ಬಂದೆ. ಆ್ಯಂಡ್ ಅ ಬ್ಯೂಟಿಫುಲಿ ಒನ್ ಪರ್ಸನ್ ಎಕ್ಸ್ಪ್ಲೈನ್ ಮೀ ದ ಹೋಲ್ ಥಿಂಗ್, ವೈ ದಿಸ್ ಪ್ಲೇಸ್ ಇಸ್ ಬಿಲ್ಟ್, ವೈ ಲಕ್ಷ್ಮಣ ತೀರ್ಥ ಇಸ್ ಬಿಲ್ಟ್, ಎವ್ರಿಥಿಂಗ್ ಅಂತೇಳಿ. ನೀವು ನೋಡಿದರೆ if you know about Ravana, not just bad thing, he is a biggest devotee of Lord Shiva, and he is a proper full Brahmana. And ರಾವಣನ ಕೊಂದಮೇಲೆ ಈ ಬೀಯಿಂಗ್ ಅ ಬ್ರಾಹ್ಮಣ ಪಾಪದಾಗ್ತದಂತ ಹೇಳಿ ಕೊಲ್ಲುವ ಮೊದಲು ಯಾವ ಬಾಣದಲ್ಲಿ ಕೊಲ್ತಾರೆ ಆ ಬಾಣದನ್ನು ಇಲ್ಲಿ ತಂದು ಪೂಜೆ ಮಾಡಿಸಿದ್ರಂತೆ. ಆ್ಯಂಡ್ ಲಕ್ಷ್ಮಣ ಮೇಘನಾಥನನ್ನು ಕೊಲ್ತಾರೆ. ಸೊ ಅದು ಯಾವ ಬಾಣದಲ್ಲಿ ಕೊಲ್ತಾರೆ ಅದನ್ನು ಸಹ ಪೂಜೆ ಮಾಡಿಸಿದ್ರಂತೆ. ಆ್ಯಂಡ್ ಅವ್ರು ಹೋಗಿ ಕೊಂದು ಹಿಂದೆ ಬರುವಾಗ ಅವರು ಪಾಪ ತಟ್ಟಿರ್ತಾರಲ್ಲ, ಅದಕ್ಕೆ ರಾಮ ಇಲ್ಲಿ ಲಾರ್ಡ್ ರಾಮ ವಿಲ್ ಟೇಕ್ ಅ ಬಾತ್ ಇನ್ ರಾಮತೀರ್ಥ ಆ್ಯಂಡ್ ಲಕ್ಷ್ಮಣ ವಿಲ್ ಟೇಕ್ ಅ ಬಾತ್ ಇನ್ ಲಕ್ಷ್ಮಣ ತೀರ್ಥ, ಆ್ಯಂಡ್ ದ್ಯಾಟ್ ಈಸ್ ವೈ ದ ನೇಮ್ ರಾಮತೀರ್ಥ ಆ್ಯಂಡ್ ಲಕ್ಷ್ಮಣ ತೀರ್ಥ ಹ್ಯಾಸ್ ಕಮ್ ಟು ದಿಸ್ ಪ್ಲೇಸ್. ಆ್ಯಂಡ್ ಸಿಮಿಲರ್ಲಿ ನಾವು ಮೇಯ್ನ್ ರಾಮೇಶ್ವರಂ ಟೆಂಪಲ್ ನೋಡಿದರೆ ಅಲ್ಲಿ ಒಳಗಡೆ 21 ಪ್ಲೇಸಸ್ ಅದೇ ಲೈಕ್ ತೀರ್ಥದಾಗೆ. ಆ 21 ತೀರ್ಥ ಸಹ ಇರೋದು ಅದಕ್ಕೆ ಅಂತೆ. ಇಲ್ಲಿದಾದಮೇಲೆ 21 ತೀರ್ಥದಲ್ಲಿ ಅವ್ರು ಸ್ನಾನ ಮಾಡಿ ಆ್ಯಂಡ್ ದೆನ್ ಅಟ್ ಲಾಸ್ಟ್ ದೇ ವೆಂಟ್ ಆ್ಯಂಡ್ ಅಲ್ಲಿರುವ ಮೇಯ್ನ್ ಶಿವಲಿಂಗನ ಸ್ಥಾಪನೆ ಮಾಡ್ತಾರಂತೆ. ಸೊ ಹಾಗೆ ಇಟ್ ಈಸ್ ವೆರಿ ನೈಸ್ ದ್ಯಾಟ್ ಅ ಪರ್ಸನ್ ಲೈಕ್ ಹಿಮ್ ವಾಸ್ ಓವರ್ ಹಿಯರ್. ಹಿ ವಾಸ್ ನಾಟ್ ಓಲ್ಡ್, ಹಿ ವಾಸ್ ಆ್ಯಸ್ ಯಂಗ್ ಆ್ಯಸ್ ಮೀ, ಬಟ್ ಲೈಕ್ 5-10 years elder to me, maybe like 5 years maybe. But the way he said everything, it felt so nice to listen to him, because
it is very important to have someone like him in a place like this, because people should know the historical importance. These are not just buildings. ಇದು ಬಿಲ್ಡಿಂಗ್ ಅಲ್ಲ, ನೀವು ಬರ್ತೀರಿ ಒಂದು ನೋಡ್ತೀರಿ ಹೋಗ್ತೀರಿ ಅಂತ ಹೇಳಿ. ಐಫಿಲ್ ಟವರ್ ಅಲ್ಲ ಇದು. ದಿಸ್ ಇಸ್ ಅ ಹಿಸ್ಟಾರಿಕಲ್ ಪ್ಲೇಸ್. ಸೊ ವೆನ್ ಯು ಕಮ್ ಟು ದಿಸ್ ಪ್ಲೇಸ್, ಈವನ್ ಗೂಗಲ್, ಈವನ್ ವಿಕಿಪೀಡಿಯಾ, ವೆನ್ ಐ ಸರ್ಚ್, ದೇರ್ ವಾಸ್ ನಾಟ್ ದಿಸ್ ಇನ್ಫಾರ್ಮೇಷನ್. ಅವರು ಕೊಲ್ಲುದು, ಬ್ರಾಹ್ಮಣನನ್ನು ಕೊಲ್ಲುದು, ಅದಕ್ಕೆ ಯಾವ ಬಾಣ ಇರ್ತದೆ ಅದನ್ನು ಪೂಜೆ ಮಾಡೋದು, ಎವ್ರಿಥಿಂಗ್, ಇಟ್ ವಾಸ್ ನಾಟ್ ದೇರ್. It was so nice of him that he could explain it to me. Like, he was so patient enough. He had interest in the transfer of knowledge, passing the knowledge. That was the best thing. Anyway, ಲಕ್ಷ್ಮಣ ತೀರ್ಥ ಆಯಿತು, ರಾಮ ತೀರ್ಥ ಆಯಿತು. ಇನ್ನಿಲ್ಲಿಂದ ಇಲ್ಲಿ ರಾಮನ ಚರಣ ಇರೋದು ಇಲ್ಲಿ ಅಲ್ಲ ಅಂತೆ. ದ್ಯಾಟ್ ವಾಸ್ ದೇರ್ ಇನ್ ದ ಗೂಗಲ್. ಸೊ ಯು ಸಿ, ಗೂಗಲ್ ಈಸ್ ಆ್ಯಕ್ಚುಲಿ ಮಿಸ್ಲೀಡಿಂಗ್. ದ್ಯಾಟ್ ಇಸ್ ವಿಕಿಪೀಡಿಯಾ ಇಸ್ ಆ್ಯಕ್ಚುಲಿ ಮಿಸ್ಲೀಡಿಂಗ್. ಅದಿರೋದು ಇಲ್ಲಿ ಅಲ್ಲಂತೆ. ಇಲ್ಲಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ದೂರದಲ್ಲಿರೋದು. ಈಗ ಅಲ್ಲಿಗೆ ಹೋಗುವ. ಸೊ ಇದು ರಾಮಪಾದಂ ಅಂತೇಳಿ. ಮೇಲೆ ಹೋಗುವ. ಮೇಲೆ ಹೋಗಿ ಆದಮೇಲೆ ಅಲ್ಲಿ ಸೇವ್ ಅಬೌಟ್ ದಿಸ್ ಪ್ಲೇಸ್. ದಿಸ್ ಪ್ಲೇಸ್ ಇಸ್ ನಾಟ್ ವೆರಿ ಫಾರ್ ಫ್ರಮ್ ದ ಮೇನ್ ಸಿಟಿ ಆ್ಯಕ್ಚುಲಿ. ರಾಮ ತೀರ್ಥ ಮತ್ತು ಲಕ್ಷ್ಮಣ ತೀರ್ಥ ಆ್ಯಕ್ಚುಲಿ ಸಿಟಿ, ಅದು ಮೇನ್ ರೋಡ್, ನ್ಯಾಷನಲ್ ಹೈವೇಲ್ಲೇ ಇದೆ. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಹೊರಗಿದೆ. 2 ಕಿಲೋಮೀಟರ್ಸ್ ಔಟ್ಸೈಡ್ ದ ಮೇನ್ ಹೈವೇ. ಬಟ್ ಜಸ್ಟ್ 2 ಕಿಲೋಮೀಟರ್ಸ್ ಹೊರಗಿದ್ರೆ ಸಹ ಇಲ್ಲಿಗೆ ಬರುವವರು ತುಂಬ ಕಮ್ಮಿ ಹಾಗೆ ಕಂಪೇರ್ ಮಾಡಿದರೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಮೇಂಟೆನೆನ್ಸ್ ಅಷ್ಟೇನಿಲ್ಲ ಇಲ್ಲಿ. ಈ ಪ್ಲೇಸ್ ಬಗ್ಗೆ ಹೇಳೋದಾದರೆ, ಲಾರ್ಡ್ ರಾಮ ಸೌತ್ ಕಡೆಗೆ ಬರುವಾಗ ಫೈನಲಿ ವೆನ್ ಹಿ ರಿಯಲೈಸ್ ದ್ಯಾಟ್ ರಾವಣ ಕರ್ಕೊಂಡು ಹೋಗಿದ್ದು ಅಕ್ರಾಸ್ ದ ಓಷನ್ ಇನ್ ಟು ಶ್ರೀಲಂಕಾ, ಆಗ ದ ಫಸ್ಟ್ ಟೈಮ್ ವೆನ್ ಹಿ ಸಾ ಶ್ರೀಲಂಕಾ ಫ್ರಮ್ ಇಂಡಿಯಾ ವಾಸ್ ಫ್ರಮ್ ದಿಸ್ ಪ್ಲೇಸ್. ಬಿಕಾಸ್ ಈ ಪ್ಲೇಸ್ ಒಳ್ಳೆ ಪ್ಯಾನರಾಮಿಕ್ ವ್ಯೂ ಕೊಡ್ತದೆ. ಒಂದು ರೌಂಡ್ ಹಾಕುವ, ಹೋಗ್ತಾ ಮಾತಾಡುವ. ಒಳ್ಳೆ ಪ್ಯಾನರಾಮಿಕ್ ವ್ಯೂ ಕೊಡ್ತದೆ ಆಫ್ ದ ಹೋಲ್ ರಾಮೇಶ್ವರಂ ಸಿಟಿ. ಆ್ಯಂಡ್ ಫ್ರಮ್ ದಿಸ್ ಪ್ಲೇಸ್ ಇಟ್ ಸೆಲ್ಫ್ he could witness ಶ್ರೀಲಂಕಾ. ಇಲ್ಲಿ 2 ಫ್ಲೋರ್ ಇದೆ. ಕೆಳಗಡೆ ಒಂದು ಸೆಟ್ ಹಾಕಿ ಆದಮೇಲೆ ಸೈಡಿಂದ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಮೇಲೆ ಸಹ ಹೋಗ್ಬೋದು. ಸೊ ಸ್ಟೆಪ್ಸ್ ಮೇಲೆ ಹೋಗುವ. ಮೇಲೇನಿದೆ ನೋಡುವ. ಇದು ವಿಕಿಪೀಡಿಯಾದಲ್ಲೆಲ್ಲ ನೋಡುವಾಗ just said a 2-story building, but this is not a building. ನಾನು ಹಿಂದೆ ವ್ಯೂ ನೋಡ್ಬೋದು ಎಷ್ಟು ಚಂದ ಇದೆ ಅಂತೇಳಿ. ಕಂಡುಬಿಡ್ಲಿಕ್ಕೆ ಆಗ್ತಿಲ್ಲ. ಇಲ್ಲಿಂದ ಇದೊಂದು ಟವರ್ ಕಾಣ್ತದೆ. ಮೇ ಬಿ ದ್ಯಾಟ್ ಟವರ್ ಈಸ್ ಫಾರ್ ದ ಶಿಪ್ಸ್ ಆ್ಯಂಡ್ ಬೋಟ್ಸ್. ಆದರೆ ಹಾಗೆ ನೋಡೋದಾದ್ರೆ ಇಟ್ ಈಸ್ ವೆರಿ ಫಾರ್ ಫ್ರಮ್ ದ ಕೋಸ್ಟ್ ಲೈನ್ ಅಥವಾ ಯಾವುದಕ್ಕೆ ಗೊತ್ತಿಲ್ಲ. ಇರಲಿ, ಎನಿವೇ ಐ ವಿಲ್ ಗೂಗಲ್ ಇಟ್ ಆ್ಯಂಡ್ ಸೇ ಇಟ್. ಲೈಕ್ ಇಟ್ಸ್ ವೆರಿ ಹ್ಯೂಜ್. ಓಕೆ, ಇಟ್ಸ್ ವೆರಿ ಹ್ಯೂಜ್. ಆಲ್ಮೋಸ್ಟ್ ಡಬಲ್ ಆಫ್ ಕಾಪು ಲೈಟ್ ಹೌಸ್. ಹಾಗೆ ಇಲ್ಲಿ ಈ ಸ್ಟ್ರಕ್ಚರನ್ನು ನೋಡ್ಬೋದು. ಚಂದ ಇದೆ ಅಂತ ಹೇಳಿದ್ದು. ಓಕೆ, ಇಲ್ಲಿ ಫೋನ್ ಆ್ಯಂಡ್ ಕ್ಯಾಮರಾ ನಾಟ್ ಅಲೌಡ್. ಲೆಟ್ಸ್ ರೆಸ್ಪೆಕ್ಟ್ ದಟ್. ಸೊ ರಾಮರ ಪಾದಂ ನೋಡಿದ್ರಿ. ಇಲ್ಲೊಂದು ವೀಡಿಯೋ ಮಾಡ್ಲಿಕ್ಕೆ ಅಂತೇಳಿ ಎಷ್ಟು ಟ್ರೈ ಮಾಡಿದ್ದೇನೆ, ಎಷ್ಟು ರೀಟೇಕ್ ಮಾಡಿದ್ದೇನೆ ಅಂತಿರಲಿಲ್ಲ. ಎನಿವೇ, ಈಗ ಇಲ್ಲಿಂದ ಹೊರಡುವ. ಇನ್ನು ನೆಕ್ಸ್ಟ್ ಇರೋದು ಪಂಚಮುಖಿ ಆಂಜನೇಯ ಟೆಂಪಲ್. ಐ ಡೋಂಟ್ ನೋ ಇಫ್ ದಿಸ್ ಈ ಆಂಜನೇಯ ಆರ್ ಹನುಮಂತ. ಹೋಗುವ ಅಲ್ಲಿಗೆ. अगर बीच दिवाने या बेबगल बाधा तो दूर इससे काफ़ी अच्छा होगा। यात्रा मंगलमय होगा। हाँ से अगर बीच दिवाने या बेबगल बाधा तो होगा। यात्रा मंगलमय होगा। शुक्रिया भैया. मंगल होगा।
ಈಗ ಇನ್ನೊಂದು ಹಿಸ್ಟಾರಿಕಲಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಸೆನ್ಸಿಟಿವ್ ಪ್ಲೇಸಲ್ಲಿದ್ದೇವೆ. ಈಗ ಸೀತಾಮಾತೆ ಅಪಹರಣ ಆಯಿತು, ರಾಮ ಸೇತುವೆ ಆಯಿತು, ಲಂಕಾಧೀಶ ರಾವಣನ ಸಂಹಾರ ಆಯಿತು, ಸೀತಾಮಾತೆ ಮತ್ತು ಶ್ರೀರಾಮನ ಭಾರತಕ್ಕೆ ಆಗಮನ ಆಯಿತು, ರಾಮೇಶ್ವರಂ ಟೆಂಪಲ್ ಕಟ್ಟಿ ಆಯಿತು. ಕೊನೆಗೆ ಇಲ್ಲಿಂದ ಇನ್ನೂ ನಾರ್ತ್ನ ಕಡೆಗೆ ಅವರ ಪ್ರಯಾಣ ಶುರುವಾಗೋ ಮೊದಲು ಸೀತಾಮಾತೆಗೆ ಬಾಯಾರಿಕೆ ಆಗ್ತದೆ. ಟು ಕ್ವೆಂಚ್ ದ ಥರ್ಸ್ಟ್ ಆಫ್ ಸೀತಾಮಾತೆ, ಶ್ರೀರಾಮ ವಿಲ್ ತಮ್ಮ ಬಾಣವನ್ನು ತೆಗೆದು ಭೂಮಿಯ ಕಡೆಗೆ, ನೆಲದ ಕಡೆಗೆ ಅವರು ಬಾಣ ಬಿಡ್ತಾರೆ. ಆಗವೇ ನಮಗೆ ಸಿಗೋದು ಈ ತೀರ್ಥ. ಇದರದ್ದು ಹೆಸರೇನಂದರೆ ವಿಲುಂದಿ ತೀರ್ಥ ಅಂಥೇಳಿ. ಐ ಡೋಂಟ್ ನೋ ಇಫ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ರೈಟ್ ಆರ್ ಹೌ, ಬಟ್ ಯಾ. ಹೀಗೆ ನಡ್ಕೊಂಡು ಹೋಗಿ ಇಲ್ಲಿ ತೀರ್ಥದ ಎಂಡಲ್ಲಿ ಒಂದು ಬಾವಿ ಇದೆ. ಸಮುದ್ರದಲ್ಲೇ ಬಾವಿ ಇದ್ದರೆ ಸಹ ಸಮುದ್ರದ ನೀರು ಅವ್ರು ಒಂದ್ಸತಿ ಕುಡಿಸ್ತಾರೆ, ಅದು ನೋಡ್ಬೋದು, ಅದು ಬೇರೆ ಇರ್ತದೆ. ಆ್ಯಂಡ್ ಆ ಬಾವಿಯಿಂದ ನೀರು ತೆಗೆದು ದಿಲ್ ಮೇಕ್ ಯು ಟೇಸ್ಟ್ ಇಟ್, ಅದರ ಟೇಸ್ಟ್ ಬೇರೆ ಇರ್ತದೆ. ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲೇಸ್. ಹೋಗುವ, ನೋಡುವ. हेलो सर. हाँ हाँ, हिंदी आता है. ये यहाँ के बारे में कुछ बोल सकते हो क्या आप? बोल सकेगा. हाँ बोलो सर. ये अभी का नहीं, 9,500 साल के पहले यहाँ रावण का राज है. हाँ, इधर इंडिया में भी. ये पूरा टापू के अंदर भी हुआ. हाँ, रावण का राज. हाँ, रावण आके पूजा करके लंका चल गया. हाँ, फिर सीता जी रावण लेके गया. हाँ, उनका मारा मार करके सीता के लेके आया. हाँ, अग्नि पर छावा, घर में पड़ गया. हाँ, यहाँ से तीर मार के रामचंद्र मार हाँ, मिलाने बाद रामेश्वर मंदिर बना. 12 ज्योतिर्लिंग में काशी, द्वारका, बद्रीनाथ, पुरी, ऋषिकेश, मुक्तेश्वर, सोमनाथ, श्रीशैलम, महाकालेश्वर, त्रिकेश्वर, रामेश्वर, हाँ. 12 से मुख्य चतुर्थ. हर हर महादेव. ಬ್ಯಾಂಗ್ಳೂರು, ಉಡುಪಿ. ಹಾಂ, ಕನ್ನಡ ಬರ್ತದೆ. ನಿಮ್ಗೆ ಕನ್ನಡ ಬರ್ತದಾ? ಸ್ವಲ್ಪ ಸ್ವಲ್ಪ ಸಾಕು, ಸ್ವಲ್ಪ ಸ್ವಲ್ಪ ಸಾಕು. तीन बार थी. पहला हल्का नमक आएगा, हाँ, चेंज आएगा, अभी मीठा आएगा. आया? ಹಾಂ. ये सब जय बोले. ಸೊ ನೋಡ್ಬೋದು, ಅವ್ರು ಹೇಳಿದಾಗೇ ಅವ್ರು ಹೇಳಿ ಅದು ನಂಗೆ ಅನಿಸಿದ್ದಲ್ಲ. ಫಸ್ಟ್ ಇನ್ ಟೈಮ್ ನೋಡುವಾಗ ಉಪ್ಪು ಇರ್ತದೆ, ಮತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗ್ತದೆ, ಆ್ಯಂಡ್ ಲಾಸ್ಟ್ ಟೈಮ್ ಇಟ್ ವಿಲ್ ಆ್ಯಕ್ಚುಲಿ ಫೀಲ್ ಸ್ವೀಟ್. ಇಲ್ಲಿ ನೀವು ಪ್ಲೇಸ್ ನೋಡ್ಬೋದು. ಇಲ್ಲಿ ಸಮುದ್ರದ ನೀರಿದ್ದರೆ ಇಲ್ಲಿ ಬಾವಿ ಇರೋದು, ಬಟ್ ಟೇಸ್ಟ್ ಆಫ್ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಸಿಗೋದು. ಸೊ ಇಲ್ಲಿಂದ ಇನ್ನು ಹೊರಡುವ. ಇನ್ನು ಡೈರೆಕ್ಟ್ ರಾಮನಾಡಿಗೆ ಹೋಗಿ ನಮ್ಮ ರೂಮಿಗೆ ಹೋಗಿ ಚೆಕ್ಔಟ್ ಮಾಡಿ ಲಗೇಜ್ ಎಲ್ಲ ಇಟ್ಕೊಂಡು ಮನಸ್ಸು ಕನ್ಯಾಕುಮಾರಿಗೆ ಹೋಗುವ ಅಂತ ಅನಿಸ್ತುಂಟು. ಕನ್ಯಾಕುಮಾರಿಗೆ ಹೋಗೋದಾ ಅಥವಾ ಮಧುರೈ ಆಗಿ, ಕೊಯಂಬತ್ತೂರಾಗಿ, ಪಲಕ್ಕಾಡಾಗಿ, ಕೇರಳ ಆಗಿ ಮನೆಗೆ ಹೋಗೋದಾ ನೋಡ್ತಾ ಇದ್ದೇನೆ. ಇರಲಿ, ಇಲ್ಲಿಂದ ರಾಮನಾಡು ಹೋಗೋ ಮೊದಲು ಐ ವಿಲ್ ಡಿಸೈಡ್ ದಟ್. ಸೊ ರೂಮ್ ರೀಚ್ ಆದೆ. ಆ್ಯಂಡ್ ದ ಮೇನ್ ಕ್ವೆಶನ್, ಕನ್ಯಾಕುಮಾರಿಗೆ ಹೋಗ್ತೇನೆ ಇಲ್ವಾ, ಸೀದಾ ಮನೆಗೆ ಹೋಗ್ತೇನೆ, ಕನ್ಯಾಕುಮಾರಿ ಆಗಿ ಮನೆಗೆ ಹೋಗ್ತೇನೆ. ಸೊ ದ್ಯಾಟ್ ವಿಲ್ ಬಿ ಆನ್ಸರ್ಡ್ ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ಇನ್ನು ಈ ವಿಡಿಯೋ ಇಷ್ಟೇ, ಇದನ್ನಿಲ್ಲೇ ಎಂಡ್ ಮಾಡುವ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್. ಸೊ ಹಿಯರ್ ಐ ಮೆಟ್ ಅ guy from Jharkhand. His bike is here, he is going there. That guy actually asked me to join his club. Hey, don't pull it. Hi friends! क्या हुआ? Hi friends!